ನಮಸ್ಕಾರ. ನಾನು ಶ್ರೀಲಕ್ಷ್ಮಿ. ನನ್ನ ಮಗ ಸೂರ್ಯತೇಜ್ ಅಂತ. ಅವನಿಗೆ 7 ವರ್ಷ. ಅವನಿಗೆ ಆಟಿಸಮ್ ಮತ್ತು ADHD ಉಂಟು. ಅವನು ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ, ಒಂದು ಕಡೆ ಸರಿಯಾಗಿ ಕೂತ್ಕೊಳ್ತಿರ್ಲಿಲ್ಲ, ಮಕ್ಕಳ ಜೊತೆ ಬೆರೀತಿರಲಿಲ್ಲ, ಐ ಕಾಂಟ್ಯಾಕ್ಟ್ ಇರಲಿಲ್ಲ, ಸ್ಕೂಲ್ನಲ್ಲಿ ಸರಿಯಾಗಿ ಕೂತ್ಕೊಳ್ತಿರ್ಲಿಲ್ಲ. ಆಗ ನಾವು ಅವನನ್ನು ಉಡುಪಿಯ ಕಲರವ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಶಿಲ್ಪಾ ಹೆಗ್ಡೆಯವರನ್ನು ಭೇಟಿ ಮಾಡಿದ್ವಿ. ಅವರು ಇವನನ್ನು ನೋಡಿ ಇವನಿಗೆ ಆಟಿಸಮ್ ಮತ್ತು ADHD ಲಕ್ಷಣಗಳಿವೆ ಅಂತ ಹೇಳಿದರು. ಹಾಗೆ ಇವನಿಗೆ ABA ಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿಯನ್ನು ಮಾಡಲಿಕ್ಕೆ ಹೇಳಿದರು. ನಾವು ಕೂಡ 1 ವರ್ಷದಿಂದ ಈ ಥೆರಪಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವನಲ್ಲಿ ಒಳ್ಳೆ ಚೇಂಜಸ್ಗಳನ್ನು ಕಂಡಿದ್ದೇವೆ. ಅವನು ಈಗ ರೆಸ್ಪಾನ್ಸ್ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಐ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಹಾಗೆ ಮಕ್ಕಳ ಜೊತೆ ಬೆರೀಲಿಕ್ಕೆ ಟ್ರೈ ಮಾಡ್ತಾನೆ, ಸ್ಕೂಲಲ್ಲಿ ಕುತ್ಕೊಳ್ತಾನೆ. ಹೀಗೆ ಒಳ್ಳೆ ಬದಲಾವಣೆಗಳನ್ನು ನೋಡಿದ್ದೇವೆ. ಹಾಗೆ ನಾವು ಈಗ ಒಂದು 2 ತಿಂಗಳಿಂದ ಅವನಿಗೆ ABAಯನ್ನು ಆನ್ಲೈನ್ನಲ್ಲಿ ಕೊಡಿಸ್ತಾ ಇದ್ದೇವೆ. ಇದರಿಂದ ನಮ್ಗೆ ತುಂಬ ಹೆಲ್ಪ್ ಆಗ್ತಾ ಉಂಟು. ಯಾಕಂದರೆ ಸೂರ್ಯನಿಗೆ ಟ್ರೈನಿಂಗ್ ಆಗೋದ್ರ ಜೊತೆಗೆ ಮನೆಯಲ್ಲಿರೋ ಎಲ್ರಿಗೂ ಕೂಡ ಟ್ರೈನಿಂಗ್ ಆಗ್ತಾ ಉಂಟು. ಸೂರ್ಯನ ಬಿಹೇವಿಯರ್ ಜೊತೆಗೆ ನಾವು ಹೇಗಿರಬೇಕು ಮತ್ತು ಅವನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವನ ಫೀಲಿಂಗ್ಸಿಗೆ ನಮ್ಮ ರೆಸ್ಪಾನ್ಸ್ ಹೇಗಿರಬೇಕು ಅನ್ನೋದನ್ನು ಕೂಡ ಆನ್ಲೈನ್ ಕ್ಲಾಸಿಂದ ನಾವು ಸಹ ಸೂರ್ಯನ ಜೊತೆ ಕಲಿತಾ ಇದ್ದೀವಿ. ಇದರಿಂದ ಬೇಗ ನಮ್ಮ ಸೂರ್ಯನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಆಗ್ತಾ ಉಂಟು ನನಗೆ. ಹೀಗಾಗಿ ನನಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ನಾನು ಡಾಕ್ಟರ್ ಶಿಲ್ಪಾ ಹೆಗ್ಡೆಯವರಿಗೆ, ಉಡುಪಿ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ, ಹಾಗೆ ನಮ್ಮ ಸೂರ್ಯನಿಗೆ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇರುವಂತಹ ABA ಆನ್ಲೈನ್ ಸೆಷನ್ ತಗೊಳ್ತಾ ಇರುವಂಥ ಅಂಜನಾ ಮ್ಯಾಮ್ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.